Hello friends, once again welcome back to my channel. As you know, this is the NCERT textbook, mathematics textbook for the class 7. So today I am explaining the first chapter, large number around us. ಫ್ರೆಂಡ್ಸ್, ಈ ದಿನ ನಾವು 7ನೇ ತರಗತಿಯ ನಮಗೆಲ್ಲರಿಗೂ ಗೊತ್ತುಂಟು ಈ ವರ್ಷ ಹೊಸ ಪಠ್ಯಕ್ರಮ NCERTಯಿಂದ ಗಣಿತ 7ನೇ ತರಗತಿಗೆ ಬಂದಿದೆ ಅಂತ ಹೇಳಿ. ಸೊ ಅದರೊಳಗಡೆ ಮೊದಲನೇ ಒಂದು ಪಾಠ ನಮ್ಮ ಸುತ್ತಮುತ್ತಲಿನ ದೊಡ್ಡ ಸಂಖ್ಯೆಗಳು ಅಂತ ಹೇಳ್ಬೋದು. ಸೊ ಬನ್ನಿ ನೋಡೋಣ. ಸೊ ಅದನ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಚಾಪ್ಟರನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಫಸ್ಟ್ ಒನ್ ಈಸ್, ಲೆಟ್ ಮೀ ಝೂಮ್. ಓಕೆ, ಅ ಲ್ಯಾಕ್ ವೆರೈಟೀಸ್. ಈಶ್ವರಪ್ಪ 1,00,000 ವೈವಿಧ್ಯಗಳು. ಈಶ್ವರಪ್ಪ ಈಸ್ ಎ ಫಾರ್ಮರ್ ಇನ್ ಚಿಂತಾಮಣಿ, ಅ ಟೌನ್ ಇನ್ ಕರ್ನಾಟಕ. ಈಶ್ವರಪ್ಪ ಕರ್ನಾಟಕದ ಚಿಂತಾಮಣಿಯಲ್ಲಿರುವ ಒಬ್ಬ ರೈತನಾಗಿದ್ದ. ಹಿ ವಿಸಿಟ್ಸ್ ದ ಮಾರ್ಕೆಟ್ ರೆಗ್ಯುಲರ್ಲಿ ಟು ಬೈ ಸೀಡ್ಸ್ ಫಾರ್ ಹಿಸ್ ರೈಸ್ ಫೀಲ್ಡ್. ತನ್ನ ಅಕ್ಕಿ ಹೊಲಕ್ಕೆ ಬೀಜಗಳನ್ನು ಖರೀದಿಸಲು ಅವನು ನಿರಂತರವಾಗಿ ಅಥವಾ ಮಾರುಕಟ್ಟೆಗೆ ಹೋಗ್ತಾ ಇದ್ದ. ಡ್ಯೂರಿಂಗ್ ಒನ್ ಸಚ್ ವಿಸಿಟ್ ಹಿ ಓವರ್ಹರ್ಡ್ ಅ ಕನ್ವರ್ಸೇಷನ್ ಬಿಟ್ವೀನ್ ರಾಮಣ್ಣ ಆ್ಯಂಡ್ ಲಕ್ಷ್ಮಮ್ಮ. ಹೀಗೆ ಹೋಗ್ತಾ ಒಂದು ಬಾರಿ ಮಾರುಕಟ್ಟೆಗೆ ಹೋದಾಗ ರಾಮಣ್ಣ ಮತ್ತು ಲಕ್ಷ್ಮಮ್ಮ ಅವರ ನಡುವಿನ ಮಾತುಕತೆಯನ್ನು ಅವನು ಕೇಳಿಸ್ಕೊಂಡ. ರಾಮಣ್ಣ ಸೆಡ್ ಅರ್ಲಿಯರ್, ಅವರ್ ಕಂಟ್ರಿ ಹ್ಯಾಡ್ ಅಬೌಟ್ 1,00,000 varieties ಆಫ್ ರೈಸ್. ಫಾರ್ಮರ್ಸ್ ಯೂಸ್ ಟು ಪ್ರಿಸರ್ವ್ ಡಿಫ್ರೆಂಟ್ varieties ಆಫ್ ಸೀಡ್ಸ್ ಆ್ಯಂಡ್ ಯೂಸ್ ದೆಮ್ ಟು ಗ್ರೋ ರೈಸ್. ರಾಮಣ್ಣ ಏನು ಹೇಳ್ತಾನೆ ಅವಾಗ, ಹಿಂದೆ ನಮ್ಮ ದೇಶದಲ್ಲಿ ಸುಮಾರು 1,00,000ದಷ್ಟು ಅಕ್ಕಿಯ ತಳಿಗಳು ವೆರೈಟೀಸ್ ಇದ್ವು. ರೈತರು ವಿವಿಧ ಬಗೆಯ ಬೀಜಗಳನ್ನು ಸಂರಕ್ಷಿಸಿ ಅವನ್ನು ಅಕ್ಕಿ ಬೆಳೆಯಲು ಬಳಸ್ತಾ ಇದ್ರು. ನೌ ವಿ ಓನ್ಲಿ ಹ್ಯಾವ್ ಅ ಹ್ಯಾಂಡ್ಫುಲ್ ಆಫ್ ವೆರೈಟೀಸ್. ಈಗ ನಮ್ಮ ಬಳಿ ಕೇವಲ ಕೆಲವೇ ತಳಿಗಳು ಉಳಿದಿವೆ. ಆಲ್ಸೋ ಫಾರ್ಮರ್ಸ್ ಹ್ಯಾವ್ ಟು ಕಮ್ ಟು ದ ಮಾರ್ಕೆಟ್ ಟು ಬೈ ಸೀಡ್ಸ್. ಅಷ್ಟೇ ಅಲ್ಲದೆ ರೈತರು ಬೀಜಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಬರುವಂಥ ಪರಿಸ್ಥಿತಿ ಬಂದಿದೆ ಅಂತ ರಾಮಣ್ಣ ಹೇಳ್ದ. ಸೊ ಆನ್ ದ ಟೈಮ್ ಲಕ್ಷ್ಮಮ್ಮ ಹೇಳಿದ್ಲು, ದೇರ್ ಇಸ್ ಅ ಸೀಡ್ ಬ್ಯಾಂಕ್ ನಿಯರ್ ಮೈ ಹೌಸ್. ನಮ್ಮ ಮನೆ ಹತ್ತಿರ ಒಂದು ಬೀಜದ ಬ್ಯಾಂಕ್ ಇದೆ. ಸೋ ಫಾರ್ ದೇ ಹ್ಯಾವ್ ಕಲೆಕ್ಟೆಡ್ ಅಬೌಟ್ 100 ಇಂಡಿಜಿನಿಯಸ್ ವೆರೈಟೀಸ್ ಆಫ್ ರೈಸ್ ಸೀಡ್ಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಇದುವರೆಗೆ ಅವರು ವಿವಿಧ ಪ್ರದೇಶಗಳಿಂದ ಸುಮಾರು 100 ದೇಶಿ ಅಕ್ಕಿ ಬೀಜಗಳ ತಳಿಗಳನ್ನು ಸಂಗ್ರಹಿಸಿದ್ದಾರೆ. ಯು ಕ್ಯಾನ್ ಆಲ್ಸೋ ಬೈ ಸೀಡ್ಸ್ ಫ್ರಮ್ ದೇರ್. ನೀವು ಅಲ್ಲಿಂದಲೇ ಬೀಜಗಳನ್ನು ಖರೀದಿಸಬಹುದು. ಆವಾಗ ಯು ಮೇ ಹ್ಯಾವ್ ಹರ್ಡ್ ದ ವರ್ಡ್ ಲ್ಯಾಕ್ ಬಿಫೋರ್. ಇಲ್ಲಿಯವರೆಗೆ ನೀವು ಲಕ್ಷ ಅನ್ನೋ ಪದವನ್ನು ಕೇಳಿರಬಹುದಾ? ಡು ಯು ನೋ ಹೌ ಬಿಗ್ 1,00,000 ಈಸ್? 1,00,000 ಅನ್ನೋದು ಎಷ್ಟು ದೊಡ್ಡದು ಅನ್ನೋದು ನಿಮಗೆ ಗೊತ್ತಾ ಅಥವಾ ಗೊತ್ತೇ? ಲೆಟ್ ಅಸ್ ಫೈಂಡ್ ಔಟ್. ಹಾಗಾದರೆ ಈಗ ನಾವು ತಿಳ್ಕೊಳ್ಳೋಣ. ಈಶ್ವರಪ್ಪ ಶೇರ್ಡ್ ದಿಸ್ ಇನ್ಸಿಡೆಂಟ್. ಇಲ್ಲಿ ಈಶ್ವರಪ್ಪ ಶೇರ್ಡ್ ದಿಸ್ ಇನ್ಸಿಡೆಂಟ್ ವಿತ್ ಹಿಸ್ ಡಾಟರ್ ರಾಕ್ಸಿ ಆ್ಯಂಡ್ ಸನ್ ಎಷ್ಟು. ಈಶ್ವರಪ್ಪ ಈ ಘಟನೆಯನ್ನು ತನ್ನ ಮಗಳು ರಾಕ್ಸಿ ಮತ್ತು ಮಗ ಎಷ್ಟು ಜೊತೆಗೆ ಹಂಚ್ಕೊಳ್ತಾನೆ. ಎಷ್ಟು ವಾಸ್ ಸರ್ಪ್ರೈಸ್ ಟು ನೋ ದ್ಯಾಟ್ ದೇರ್ ವರ್ ಅಬೌಟ್ 1,00,000 varieties ಆಫ್ ರೈಸ್ ಇನ್ ದಿಸ್ ಕಂಟ್ರಿ. ಎಷ್ಟು ಆಶ್ಚರ್ಯಪಡ್ತಾನೆ. ಏನಪ್ಪ ಅಂತಂದರೆ 1,00,000 ಅಕ್ಕಿ ತಳಿಗಳಿದ್ವಾ ಅನ್ನೋದನ್ನು ತಿಳ್ಕೊಂಡು ಬಹಳ ಆಶ್ಚರ್ಯಪಡ್ತಾನೆ. ಹಿ ವಂಡರ್ಡ್, 1,00,000 ಸೋ ಫಾರ್ ಐ ಹ್ಯಾವ್ ಓನ್ಲಿ ಟೇಸ್ಟೆಡ್ 3 varieties. ಇಲ್ಲಿವರೆಗೆ 1,00,000 ಇಲ್ಲಿವರೆಗೆ ಕೇವಲ 3 ತಳಿಯ ಅಕ್ಕಿಯ ರುಚಿಯನ್ನು ನಾನು ನೋಡಿರ್ಬೋದು ಅಂತ. ಇಫ್ ಯು ಟ್ರೈಡ್ ಎ ನ್ಯೂ ವೆರೈಟಿ ಈಚ್ ಡೇ, ವುಡ್ ವಿ ಈವನ್ ಕಮ್ ಕ್ಲೋಸ್ ಟು ಟೇಸ್ಟಿಂಗ್ ಆಲ್ ದ ವೆರೈಟೀಸ್ ಇನ್ ಎ ಲೈಫ್ ಟೈಮ್ ಆಫ್ 100 years? ಅಂದರೆ ನಾವು ಪ್ರತಿದಿನ ಒಂದು ಹೊಸ ತಳಿಯನ್ನು ಅಕ್ಕಿಯ ರುಚಿ ನೋಡಿದ್ರೆ 100 ವರ್ಷದ ಒಂದು ಜೀವಿತ ಅವಧಿಯಲ್ಲಿ ಎಲ್ಲ ತಳಿಗಳ ರುಚಿಯನ್ನು ನೋಡಲು ಸಾಧ್ಯ ಆಗತ್ತಾ? ವಾಟ್ ಡು ಯು ಥಿಂಕ್ ಗೆಸ್? ನಿಮಗೇನು ಅನಿಸತ್ತೆ? ಊಹಿಸಿ ಹೇಳಿ ಅಂತ ಹೇಳ್ತೀವಿ. ಸೊ ಬನ್ನಿ ಮುಂದೆ ನೋಡೋಣ. ಬಟ್ ಹೌ ಮಚ್ ಇಸ್ 1,00,000? ಹಾಗಾದರೆ 1,00,000 ಅಂತ ಅಂದರೆ ಎಷ್ಟು ಅಲ್ವಾ? ಅಬ್ಸರ್ವ್ ದ ಪ್ಯಾಟರ್ನ್ ಆ್ಯಂಡ್ ಫಿಲ್ ಇನ್ ದ ಬಾಕ್ಸಸ್ ಗಿವನ್ ಬಿಲೋ. ಇಲ್ಲಿ ಒಂದು ಪ್ಯಾಟರ್ನ್ ಇದೆ. ಸೊ ಆ ಪ್ಯಾಟರ್ನನ್ನು ನೋಡಿ, ನಮಗೆ ಆಲ್ರೆಡಿ ನಾವು 3 ಡಿಜಿಟ್ ನಂಬರನ್ನು ನೋಡಿರ್ತೀವಿ. ದ ಲಾರ್ಜೆಸ್ಟ್ 3 digit ನಂಬರ್ ಈಸ್ 999. ಇದಾದಮೇಲೆ 1000 ಬರುತ್ತೆ, ಅದು 4 digit ಆಗುತ್ತೆ. ಸೊ ಹಾಗಾಗಿಬಿಟ್ಟು 909. ಇಲ್ಲಿ ನೀವು ಆರೋ ಮಾರ್ಕ್ ನೋಡ್ಬೋದು, +1 ಮಾಡಿ ಅಂದ ತಕ್ಷಣ ಇಲ್ಲೇನಾಗುತ್ತೆ 1000 ಆಗುತ್ತೆ. 909ಗೆ ಆ್ಯಡ್ 1
So then we'll get the 1000. This is the 4-digit smallest number. Okay. After that, the largest 4-digit number is 9999. To that, add 1, we'll get 10,000. Okay. This is the 5-digit smallest number. Then the largest 5-digit number is 99,999. To that, if we add 1, then we get 1 lakh. ಇಷ್ಟೊತ್ತವರೆಗೂ ಮಾತಾಡಿದ್ದು 1 lakh ಬಗ್ಗೆನೇ ಅಲ್ವಾ. ದಿಸ್ ಇಸ್ ದ ಸ್ಮಾಲೆಸ್ಟ್ 6-digit ನಂಬರ್, ದಟ್ ಈಸ್ 1 lakh. ಓಕೆ, ನೆಕ್ಸ್ಟ್ ಲೆಟ್ ಮಿ ಕಂಪ್ಲೀಟ್ ದಿಸ್. 99,995, 99,996. Next number is 99,997. They have given already 99,998. Next 99,999. Next number is 1 lakh. Okay. Then next number is 1 lakh 1. 1 lakh 2. 1 lakh 3. 1 lakh 4. Okay. Next paragraph. Roxy and S2 found that if they ate one variety of rice a day, they would come nowhere close to a lakh in a lifetime. ಅಂದರೆ ರಾಕ್ಸಿ ಮತ್ತು ಎಷ್ಟು ಅವರು ಪ್ರತಿದಿನ ಒಂದು ಬಗೆಯ ಅಕ್ಕಿಯನ್ನು ತಿಂದರೆ 10 ವರ್ಷಗಳ ಜೀವನ ಕಾಲದಲ್ಲಿ 1,00,000 ತಳಿಗಳ ಹತ್ತಿರಕ್ಕೂ ತಲುಪಲು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ರು. ಓಕೆ, ವಾಟ್ ಇಫ್ ವಿ ಏಟ್ 2 varieties ಆಫ್ ರೈಸ್ ಎವ್ರಿ ಡೇ? ವುಡ್ ವಿ ದೆನ್ ಬಿ ಏಬಲ್ ಟು ಈಟ್ 1 lakh varieties ಆಫ್ ರೈಸ್ ಇನ್ 100? ಒಂದು ವೇಳೆ ನಾವು 2 ವೆರೈಟಿ ಪ್ರತಿದಿನ ಒಂದೊಂದು ದಿನಕ್ಕೆ 2 ವೆರೈಟಿಯನ್ನು ನಾವು ತಿಂದರೆ, ಅಂದರೆ ಅಕ್ಕಿಯ ತಳಿಗಳನ್ನು ನಾವು ತಿಂದರೆ, ಹಾಗಾದರೆ 100 ವರ್ಷದವರೆಗೆ 1,00,000ನ ತಲುಪ್ತೀವ ಅಂತ ಹೇಳಿಬಿಟ್ಟು ಕೇಳಿದ್ರು. ನೆಕ್ಸ್ಟ್, ವಾಟ್ ಇಫ್ ಎ ಪರ್ಸನ್ ಏಟ್, ಇಲ್ಲಿ ಕ್ವಶನ್ ಇದೆ. ಸೊ ಈ ರೀತಿಯ ಕ್ವಶನ್ ಮಾರ್ಕ್ಗಳನ್ನು ನಾವು ಅಟೆಂಡ್ ಮಾಡಲೇಬೇಕು. ವಾಟ್ ಇಫ್ ಅ ಪರ್ಸನ್ ಏಟ್ 3 varieties ಆಫ್ ರೈಸ್ ಎವ್ರಿ ಡೇ? ಒಂದು ವೇಳೆ ಒಂದು ದಿನಕ್ಕೆ 3 varieties ಆಫ್ ರೈಸ್ ತಿಂದರೆ ಅವಾಗಾದರೂ 100 ವರ್ಷಕ್ಕೆ, ಸೊ 100 ವರ್ಷಕ್ಕೆ ಅವಾಗಾದರೂ 1 lakh ನಿಯರ್ ತಲುಪ್ತೀವ? ವಿಲ್ ದೇ ಬಿ ಏಬಲ್ ಟು ಟೇಸ್ಟ್ ಆಲ್ ದ lakh varieties ಇನ್ ಎ 100-year ಲೈಫ್ ಟೈಮ್? ಫೈಂಡ್ ಔಟ್. ಸೊ ಬನ್ನಿ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇಲ್ಲಿ ಬರಿತೀನಿ ಇದಕ್ಕೆ ಸೊಲ್ಯೂಷನ್. ಟೋಟಲ್ ಡೇಸ್ ಇನ್ 100 ಇಯರ್ಸ್. ಫಸ್ಟು ನಾವು 100 ಇಯರ್ಸಿಗೆ ಎಷ್ಟು ಡೇ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. 365 ಡೇಸ್ 1 ಇಯರಿಗಲ್ವಾ. ಸೊ 100 ಇಯರ್ಸಿಗೆ ಎಷ್ಟಾಯಿತು? 36,500 ಆಯಿತು. ಸೊ ಲೀಪ್ ಇಯರನ್ನು ಬಿಟ್ಟು, ಲೀಪ್ ಇಯರ್ ಅಂತಂದರೆ ಅಧಿಕ ವರ್ಷನ ನಾನು ಬಿಟ್ಟು ನಾರ್ಮಲ್ ಆಗಿ 365 ಡೇಸ್ ಅಂತ ಹೇಳಿ ತೊಗೊಂಡಿರೋದು. ಓಕೆ ಫೈನ್. 365 ಡೇಸ್ ತೊಗೊಂಡ್ರೆ ಈಗ ಟೋಟಲ್ ವೆರೈಟೀಸ್ ಈಟನ್ ಎಷ್ಟು? 3 ಅಂತ ಹೇಳಿದ್ದಾರೆ ಅವನು. 3 varieties ಒಂದು ದಿನದಲ್ಲಿ 3 varieties ತಿಂದರೆ ನಿಯರ್ಲಿ 1 lakh ಆಗುತ್ತಾ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಸೊ ಎಸ್ 0 0 1. ಓಕೆ, ಎಸ್ ಆಫ್ ಕೋರ್ಸ್ 1 lakh, ಮೋರ್ ದ್ಯಾನ್ 1 lakh. ಓಕೆ, 1,09,500. ಸೊ ಮೋರ್ ದ್ಯಾನ್ 1 lakh, ನಿಯರ್ ಆದರೂ ಬರುತ್ತೆ ಅಂತ ಹೇಳಿದ್ರಲ್ಲ. ಸೊ ಓಕೆ ಫೈನ್. ಹಾಗಂದರೆ ಏನಪ್ಪ ಅಂತಂದರೆ, ಎಸ್, ಇಫ್ ಅ ಪರ್ಸನ್ ate 3 varieties of rice every day, then they can eat more than 1 lakh varieties in 100 ಇಯರ್ಸ್. ಹ್ಯಾಂಡ್ ರೈಟಿಂಗ್ ಭಾಳ ಕೆಡ್ದಾಗ ಬರಿತಾ ಇದ್ದೀನಿ.
ಸೊ ಬಹಳ ಲೆಂದಿ ಆಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ಫಾಸ್ಟ್ ಬರೀತೀನಿ, ತಪ್ಪಿದರೆ ಕ್ಷಮಿಸಿ. ಸೊ ನೋಡೋಣ, ಏನು ಇಲ್ಲಿ ಇಷ್ಟೇ ಕೇಳಿರೋದು ಅವನು, ಒಂದು ದಿನಕ್ಕೆ ನಾನು 3 ವೆರೈಟಿನ ನಾನು ತಿಂತಾ ಇದ್ದೀನಿ ಅಂತ ಅಂದರೆ 100 ವರ್ಷಕ್ಕಾದರೂ ನಾನು 1,00,000 ವೆರೈಟಿ ಇದೆಯಲ್ಲ ಅದನ್ನು ನಾನು ತಲುಪ್ಬೋದಾ ಅಂತಂದರೆ ಎಸ್. ಇಫ್ ಎ ಪರ್ಸನ್, ಒಬ್ಬ ಮನುಷ್ಯ 3 ವೆರೈಟಿನ ಒಂದು ದಿನದಲ್ಲಿ ತಿಂದರೆ ಅವನು 1,00,000ಕ್ಕಿಂತ ಜಾಸ್ತಿ ವೆರೈಟಿನ ಟೇಸ್ಟ್ ಮಾಡ್ತಾನೆ. ಯಾವಾಗ? 100 ವರ್ಷಗಳಲ್ಲಿ. ಎಸ್, ಓಕೆ. ನೆಕ್ಸ್ಟ್, ಎಷ್ಟು ಸ್ಯಾಡ್ ವಿ ನೋ ಹೌ ಮೆನಿ ಡೇಸ್ ದೇರ್ ಆರ್ ಇನ್ ಎ ಇಯರ್? 365. ಹೌದು, ಒಂದು ವರ್ಷದಲ್ಲಿ ಎಷ್ಟು? 365 ದಿನಗಳಿರುತ್ತೆ, ನಮಗೆ ಗೊತ್ತು. ಇಫ್ ವಿ ಇಗ್ನೋರ್ ಲೀಪ್ ಇಯರ್ಸ್, ನಾನು ಆವಾಗಲೇ ಹೇಳಿದೆ, ಲೀಪ್ ಅಧಿಕ ವರ್ಷಗಳನ್ನು ಕಡೆಗಣಿಸಿದ್ರೆ, ಇಗ್ನೋರ್ ಮಾಡಿದ್ರೆ, ಇಫ್ ವಿ ಲಿವ್ ಫಾರ್ ವೈ ಇಯರ್ಸ್, ಒಂದು ವೇಳೆ ನಾವು ವೈ ಇಯರ್ಸ್ ಅಷ್ಟು ಬದುಕ್ತೀವಿ ಅಂದ್ಕೊಳ್ರಿ. ಓಕೆ, ದ ನಂಬರ್ ಆಫ್ ದ ಡೇಸ್ ಇನ್ ಅವರ್ ಲೈಫ್ ಟೈಮ್ ವಿಲ್ ಬಿ 365 ಇಂಟು ವೈ. ಆವಾಗ ನಂಬರ್ ಆಫ್ ಡೇಸ್ ಎಷ್ಟಾಗತ್ತೆ? ಸೊ 365 ಡೇಸ್ ಆಗುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ವೈ ಅಂತ ಅಂದರೆ ನಾವು ಚೂಸ್ ಅ ನಂಬರ್ ಫಾರ್ ವೈ. ನೆಕ್ಸ್ಟ್ ಕ್ವಶನ್ ಕೇಳಿದ್ದಾನೆ, ಚೂಸ್ ಅ ನಂಬರ್ 5 ವೈ. ಹೌ ಕ್ಲೋಸ್ ಟು 1,00,000 ಇಸ್ ದ ನಂಬರ್ ಆಫ್ ದ ಡೇಸ್ ಇನ್ ವೈ ಇಯರ್ಸ್ ಫಾರ್ ದ ವೈ ಆಫ್ ಯುವರ್ ಚಾಯ್ಸ್. ಸೊ ಹಾಗಾದರೆ ವೈ ನಮ್ಮ ಚಾಯ್ಸ್ ತೊಗೊಂಡಾಗ ನಾನು 90 ಡೇಸ್ ಬದುಕ್ತೀನಿ ಅಂದ್ಕೊಳ್ಳಿ. ಓಕೆ, ಸೊ ಟೋಟಲ್ ನಂಬರ್ ಆಫ್ days in 90 year, that is 365 into 90, right? 0 5 50 50, then it's total 8, and then it's a 2, and then it's remaining 332. Okay, 32,850. so ಟೋಟಲ್ ವೆರೈಟಿ ಈಟನ್ ಎಷ್ಟು? ಟೋಟಲ್ ನಂಬರ್ ಆಫ್ ಡೇಸ್ ಇನ್ 90 ಇಯರ್ಸಲ್ಲಿ ಇಷ್ಟು ಡೇ ಇರುತ್ತೆ. ಒಂದು ವೇಳೆ ನಾನು ಒಂದು ದಿನಕ್ಕೆ 3, ಸೇಮ್ ಇಲ್ಲಿ ಏನು ನಾವು ಮೇಲಿನ ಮಾಡಿದ್ವಲ್ವಾ ಅದೇ ರೀತಿ ನಾವು ಒಂದು ದಿನಕ್ಕೆ 3, ಯಾಕೆ ಇಲ್ಲಿ ನಿಯರ್ ಇಲ್ಲಿ 36,500 ಸಿಕ್ಕಿದೆ, ಹಾಗಾಗಿಬಿಟ್ಟು 3 ತೊಗೊಳ್ತಾ ಇದ್ದೀನಿ. ಒಂದು ವೇಳೆ 2 ತೊಗೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ. ಸೊ ಹಾಗಾಗಿಬಿಟ್ಟು 3 ಸೇಮ್ ತೊಗೊಳ್ತಾ ಇದ್ದೀವಿ. ಯಾಕೆಂತಂದರೆ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಏನಪ್ಪ ಅಂತಂದರೆ ವೈ ನಿಮ್ಮ ಚಾಯ್ಸನ್ನು ತೊಗೊಳ್ರಿ ಅಂತ ಕೊಟ್ಟಿದ್ದಕ್ಕೆ ಅವ್ರು 100 ಇಯರ್ಸ್ ಅಂತ ಅಲ್ಲೇ ಮೇಲೆ ಕೊಟ್ಟಿದ್ರು. ಬಟ್ ಇಲ್ಲಿ ವೈ ನಿಮ್ಮ ಚಾಯ್ಸ್ ತೊಗೊಂಡ್ರಿ ಅಂದಿದ್ದಕ್ಕೆ 90 ತೊಗೊಂಡಿದ್ದೀವಿ. ಓಕೆ, ನೀವು ಯಾವುದಾದ್ರೂ ತೊಗೊಬೋದು. ಸೊ ಆಗೇನಾಗುತ್ತೆ ಅಂತ ಅಂದರೆ 32,850 ಇಂಟು 3 ವೆರೈಟೀಸ್ ಟೇಸ್ಟ್ ಮಾಡಿದ್ವಿ ಅಂತಂದರೆ ವಿಲ್ ಗೆಟ್ 98,550. ಇಟ್ಸ್ ಅಪ್ರಾಕ್ಸಿಮೇಟ್ಲಿ 1,00,000. 1,00,000ಗೆ ನಿಯರ್ ಆಗುತ್ತೆ. 1,00,000 ಆಗಿಲ್ಲ, ಬಟ್ 1,00,000ಗೆ ನಿಯರ್ ಆಗುತ್ತೆ. ಓಕೆ, ಫೈನ್. ಓಕೆ, ನೆಕ್ಸ್ಟು ಫಿಗರ್ ಇಟ್ ಔಟ್. ಇಲ್ಲಿ ಕ್ವಶನ್ ಆನ್ಸರ್ಸ್ ಇದೆ, ಅದನ್ನು ನಾವು ಫಿಗರ್ ಇಟ್ ಔಟ್ ಮಾಡೋಣ. ಸೊ ಏನು ಈ ಒಂದು ಇದಕ್ಕೆ ಇಲ್ಲಿ 3 ಕ್ವಶನ್ಸ್ ಇದೆ, ಅದಕ್ಕೆ ಸ್ವಲ್ಪ ನೋಡೋಣ. ಅಕಾರ್ಡಿಂಗ್ ಟು ದ 2011 ಸೆನ್ಸಸ್, ದ ಪಾಪ್ಯುಲೇಷನ್ ಆಫ್ ದ ಟೌನ್ ಆಫ್ ದ ಚಿಂತಾಮಣಿ ವಾಸ್ ಅಬೌಟ್ 75,000. 2011 ಸೆನ್ಸಸ್ಸಲ್ಲಿ ಓಕೆ 2011 ಸೆನ್ಸಸ್ಸಲ್ಲಿ ಚಿಂತಾಮಣಿಯ ಒಂದು ಪಾಪ್ಯುಲೇಷನ್ ಜನಸಂಖ್ಯೆ 75,000 ಇತ್ತಂತೆ. ದೆನ್ ಹೌ ಮಚ್ ಲೆಸ್ ದ್ಯಾನ್ 1,00,000 ಈಸ್ 75,000. ಹಾಗಾದರೆ 1,00,000ಕ್ಕಿಂತ ಎಷ್ಟು ಕಡಿಮೆ ಇದೆ? ತೋ 75,000ಅನ್ನು ಲೆಸ್ ಮಾಡಿದ್ರೆ ವಿಲ್ ಗೆಟ್ 25,000. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, ದಿಸ್ ಇಸ್ ಫಾರ್ ದ ಫಸ್ಟ್. ಓಕೆ, ನಾವು ಕಮಿಂಗ್ ಟು ದ ಸೆಕೆಂಡ್ ಒನ್. The estimated population of the Chintamani in the year 2024 is 1,06,000. How much more than 1,00,000 is 1,06,000 ಅಂತಂದರೆ ಅಲ್ಲೇ ಡೈರೆಕ್ಟಾಗಿ ಹೇಳ್ಬೋದು. ಬಟ್ ಆದ್ರೂ ಸೊಲ್ಯೂಷನ್ ಮೂಲಕ ತೋರಿಸ್ಬೇಕು ಅಂತ ಅಂದರೆ ಇಲ್ಲಿ 1,06,000 ಹೌ ಮಚ್ ಮೋರ್ ದ್ಯಾನ್ ಅಂದ ತಕ್ಷಣ ಇಲ್ಲಿ ಮತ್ತೆ ಸಬ್ಸ್ಟ್ರಾಕ್ಷನ್ನೇ ಮಾಡಬೇಕಾಗಿರೋದು. 6,000. Okay, next, third question. By how much did the population of the Chintamani increase from 2011 to 2024? ಹಾಗಾದರೆ 2011 ಸೆನ್ಸಸ್ ರಿಪೋರ್ಟಿಗೂ 2024 ಸೆನ್ಸಸ್ ರಿಪೋರ್ಟಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಈಗ ನಾವೇನು ಮಾಡ್ತೀವಪ್ಪ ಅಂತಂದರೆ ಥರ್ಡ್ ಒನ್, ಪಾಪ್ಯುಲೇಷನ್ ಇನ್ 2024 ಎಷ್ಟಿದೆ? 1,06,000 ಇದೆ. ಅಗೇನ್ ಪಾಪ್ಯುಲೇಷನ್ ಇನ್ 2011 ನೋಡ್ತೀವಿ
75,000 ಇದೆ. ದೆನ್ ಹೌ ಮಚ್ ಇನ್ಕ್ರೀಸ್ ರೇಟ್? ಏನು ಮಾಡಬೇಕು? ಲೆಸ್ ಮಾಡಬೇಕು. is 0.0065 and 3. 31,000 is the increase rate. How much did the population of the Chintamani increase from 2011 to 2024? The answer is 31,000. ಐ ಹೋಪ್ ಇಲ್ಲಿಗೆ ಪೇಜ್ ನಂಬರ್ 3ನಲ್ಲಿರುವಂತಹ ಫಿಗರ್ ಇಟ್ ಔಟ್ವರೆಗಿನ ಇದಾಗಿದೆ. ಸೊ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಆ್ಯಂಡ್ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಮೈ ಚಾನಲ್. ಓಕೆ, ಸೊ ಇಫ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಇದೇ ರೀತಿಯ ಕಂಟಿನ್ಯೂಷನ್ ಬೇಕು ಅಂತಂದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಐ ಟ್ರೈ ಟು ಮೇಕ್. ಥ್ಯಾಂಕ್ ಯು.